ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಆಕ್ಚುಲಿ ಮಧ್ಯಾಹ್ನ ಅಡುಗೆಗೆ ಅಂತ ಬೂದ್ಗುಂಬಳಕಾಯಿ ಮಜ್ಜಿಗೆ ಪಲ್ಯ ಮಾಡ್ತಾ ಇದೆ. ಒಂದು kg ಅಷ್ಟು ಮಲ್ಲೇಶ್ವರಂಗೆ ಹೋದಾಗ ಬೂದ್ಗುಂಬಳಕಾಯಿ ತಗೊಂಡು ಬಂದೆ. ತುಂಬಾ ಚೆನ್ನಾಗಿತ್ತು. ಸೊ ನಿಮ್ಗೇನು ಮಜ್ಜಿಗೆ ಪಲ್ಯದ ರೆಸಿಪಿ ಎಲ್ಲ ಸುಮಾರು ಸಲ ತೋರಿಸಿದೀನಿ. ಸೊ ನಾನು ಯಾವುದೇ ಒಂದು ರೆಸಿಪಿನ ತೋರಿಸ್ತಿಲ್ಲ ಇವತ್ತು. ಕಾಣಿಸ್ತಾ ಇದ್ರೆ ಬೂದ್ಗುಂಬಳಕಾಯಿ ಬೇಯಕ್ಕೆ ಹಾಕಿದ್ದೀನಿ ಮಜ್ಜಿಗೆ ಪಲ್ಯಕ್ಕೆ ಅಂತ. ನಿಮ್ಗಳಿಗೂ ಒಂದು ಐಡಿಯಾ ಅಥವಾ ಟಿಪ್ ಹೇಳೋಣ ಅನ್ಕೊಂಡೆ. ಬೂದ್ಗುಂಬಳಕಾಯಿ ನಿಮ್ಮ ಮನೆಗಳಲ್ಲಿ ತಂದ್ರೆ ಅದ್ರದ್ದು ತಿರುಳಿರುತ್ತಲ್ಲ, ಇದನ್ನ ಬೂದ್ಗುಂಬಳಕಾಯಿದು ಮೇಲ್ಗಡೆ ತಿರುಳಿರುತ್ತಲ್ಲ ಅದನ್ನ ಬಿಸಾಕಕ್ಕೆ ಹೋಗ್ಬೇಡಿ. ಇದನ್ನ ಸಹ ಯಾವ್ದಾರ ಒಂದು ಅಡುಗೆಗೆ ಯೂಸ್ ಮಾಡ್ಕೋಬಹುದು. ಏನ್ ಮಾಡ್ತೀನಿ ಅಂದ್ರೆ, ಯೂಶಲಿ ದೋಸೆಗೆ ನೀವು ನೆನ್ಸೋಂಗಿದ್ರೆ ಅಂದ್ರೆ ಅಕ್ಕಿ ಉದ್ದಿನ ಬೇಳೆ ನೆನೆಸ್ತೀವಲ್ಲ ಅದ್ರ ಜೊತೆ ಈ ತಿರುಳನ್ನು ಹಾಕೋಬಹುದು. ಆಕ್ಚುಲಿ ಇದನ್ನೇ ನೆನ್ಸೋಷ್ಟಿರಲ್ಲ, ಇದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಮಾಮೂಲಿ ಅಕ್ಕಿಗೆ ಹಾಗೆ ಉದ್ದಿನ ಬೇಳೆನ ಒಂದು 4 hours 5 hours ನೆನೆಸ್ಬಿಟ್ಟು ಮಿಕ್ಸಿಗೆ ಹಾಕೋಬೇಕಾದ್ರೆ ಇದನ್ನ ಹಾಕೊಂಡು ನುರಿದ್ರೆ ಮಾಮೂಲಿ ರುಬ್ಗೋತೀವಲ್ಲ ಅಷ್ಟು ಸಾಕಾಗುತ್ತೆ. ಅಂಡ್ ಇದು ಹಾಕಿದಾಗ ಹುದುಗು ತುಂಬಾ ಚೆನ್ನಾಗಿ ಬರುತ್ತೆ. ಇದು ಆಕ್ಚುಲಿ ಒಳ್ಳೇದು, ಹಾಗೆ ದೋಸೆ ಟೇಸ್ಟಿಯಾಗೂ ಬರುತ್ತೆ. ಇಷ್ಟು ಬಿಕ್ಕಿತ್ತು. ಸೊ ಇದನ್ನ ನಾನು ಈಗ ದೋಸೆಗೆ ನೆನೆಸ್ತಾ ಇದ್ದೀನಿ. 1.5 ಪಾವಷ್ಟು ಅಕ್ಕಿ ಹಾಕಿದ್ದೀನಿ, 1/4 ಪಾವದಿಂದ ಸ್ವಲ್ಪ ಜಾಸ್ತಿ ಉದ್ದಿನ ಬೇಳೆ, ಮೆಂತ್ಯ ಹಾಗೆ ಕೊತ್ತಂಬರಿ ಬೀಜ ಇದನ್ನು ಹಾಗೆ ಒಳಗಡೆ ಇಳೆ ಬಿಡ್ತಾ ಇದ್ದೀನಿ. ಅಕಸ್ಮಾತ್ ಮರ್ತೋಗ್ಬಿಟ್ರೆ ಕಷ್ಟ ಅಂತ. ಸೊ ಇದೇನು ಪ್ರಾಬ್ಲಮ್ ಏನಿಲ್ಲ. ಹಾಗೆ ಮಜ್ಜಿಗೆ ಪಲ್ಯಕ್ಕೆ ಅಂತ ನೆನೆಸಿದ ಕಡಲೆಬೇಳೆ ಇತ್ತು, ಸ್ವಲ್ಪ ಮಿಕ್ಕಿತ್ತು. ಸೊ ಅದನ್ನು ಹಾಕ್ತಾ ಇದ್ದೀನಿ. ಸೊ ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡು ದೋಸೆ ಮಾಡಿದ್ದೆ. ಆ್ಯಂಡ್ ನಿಮ್ಗಳಿಗೂ ತೋರಿಸ್ದೆ, ಕುಂಬಳಕಾಯಿ ಬೈ ಚಾನ್ಸ್ ಮಿಕ್ಕಿದ್ರೆ ಅದರದ್ದು ತಿರುಳನ್ನ ವೇಸ್ಟ್ ಮಾಡ್ದಂಗೆ ಮಾಡ್ಕೊಳ್ಳಿ. ದೋಸೆ ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಸ್ವಲ್ಪ ಹುಳಿ ಮೇಲೆ ಬರುತ್ತೆ, ಜಾಸ್ತಿ ಹುದುಗು ಬರುತ್ತೆ, ಸ್ವಲ್ಪ ಲೈಟಾಗಿ ಹುಳಿ ಥರ ಬರುತ್ತೆ. ದೋಸೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಕುಂಬಳಕಾಯಿ ತುಂಬಾ ಒಳ್ಳೆಯದು, ಯಾವುದೇ ಪಾರ್ಟ್ನು ವೇಸ್ಟ್ ಮಾಡೋಷ್ಟಿರಲ್ಲ. ಟ್ರೈ ಮಾಡಿ ನೋಡಿ. ನಿಮ್ಮ ಮನೇಲೂ ಬೈ ಚಾನ್ಸ್ ಬೂದ್ಗುಂಬಳಕಾಯಿ ತೊಗೊಂಬಂದ್ರೆ ಮೇಲ್ಗಡೆ ತಿರುಳನ್ನ ವೇಸ್ಟ್ ಮಾಡಕ್ಕೆ ಹೋಗ್ಬಿಡಿ. ಆ್ಯಂಡ್ ಇದನ್ನ ತಿರುಳನ್ನ ಮತ್ತೆ ನೀವು ಒಂದು ವಾರ ಫ್ರಿಜ್ನಲ್ಲಿ ಇಟ್ಕೊಂಡು ಕೂಡ ಮತ್ತೆ ದೋಸೆಗೆ ಹಾಕೋಬೇಕಾದ್ರೆ ಹಾಕೋಬಹುದು. ಕುಂಬಳಕಾಯಿ ದೋಸೆ ಅಂತಾನೆ ಮಾಡ್ಕೊಂಡು ತಿನ್ಬೋದು, ಟೇಸ್ಟ್ ಸಕ್ಕತ್ತಾಗಿರುತ್ತೆ. ನೀವುಗಳು ಮಾಡಿ ನೋಡಿ. ಆ್ಯಂಡ್ ನಾನು ಆ ದೋಸೆ ಮಾಡೋದೆಲ್ಲ ನಿಮ್ಗೇನು ತೋರ್ಸೋಕ್ಕೆ ಹೋಗಲಿಲ್ಲ, ಬಟ್ ಏನೇನು ಹಾಕ್ತೀನಿ ಅದು ಮಾತ್ರ ನಿಮಗೆ ಹೇಳಿದೆ. ದೋಸೆ ಚಟ್ನಿ ಹಾಗೆ ಪಲ್ಯನ ಮಾಡಿದೆ. ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ನನಗೆ ರೀಸೆಂಟಾಗಿ ಒಂದು ಕಾಮೆಂಟ್ ಬಂದಿತ್ತು, ಲೈಕ್ ಎಲ್ಲ ಸೀರೆಗಳಿಗೂ ವರ್ಕ್ ಮಾಡ್ಸೋಕ್ಕೆ ಆಗಲ್ಲ. ಅಂದರೆ ಆರಿ ವರ್ಕ್ ಆಗಿರ್ಬೋದು ಅಥವಾ ಎಂಬ್ರಾಯ್ಡ್ರಿ ವರ್ಕ್ ಆಗಿರ್ಬೋದು ತುಂಬ ಎಕ್ಸ್ಪೆನ್ಸಿವ್ ಅಂತ ಅನ್ಸುತ್ತೆ. ಆ್ಯಂಡ್ ಅದು ಆಬ್ವಿಯಸ್, ಅದು ಯಾವುದು ಏನೋ ನಿಮಗೆ ತುಂಬ ಕಮ್ಮಿ ರೇಟಲ್ಲಿ ಆಗಲ್ಲ ಈ ನಡುವೆ. ಅದ್ರ ಬದಲು ಪ್ಲೇನ್ ಬ್ಲೌಸ್ಗಳಿಗೇನೆ ಒಂದು ಸ್ವಲ್ಪ ಏನಾರು ವರ್ಕ್ ಮಾಡೋ ಥರ ಅಥವಾ ಬಟ್ಟೆನಲ್ಲಿ ಏನಾದ್ರು ಡಿಸೈನ್ ಮಾಡಿಸೋ ಥರ ಇದ್ದರೆ ಏನಾದರೂ ಐಡಿಯಾ ಕೊಡಿ. ಲೈಕ್ ಪ್ಲೇನ್ ಬ್ಲೌಸ್ಗಳು, ಯಾವುದು ಬಾರ್ಡರ್ ಇರಲ್ಲ, ಈ ಥರದಕ್ಕೆಲ್ಲ ಅಕಸ್ಮಾತ್ ನಾವು KSIC ಸೀರೆಗಳಿಗೆ ಹಾಕೋಬೇಕು ಅಂತ ಇದ್ರು ಅದು ಮ್ಯಾಚ್ ಆಗಬೇಕು ಅಂತ. ಸೊ ಅದು ಆ್ಯಕ್ಚುಲಿ ಒಂದು ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನನ್ನ ಹತ್ರ ಕೆಲವು ಬ್ಲೌಸ್ಗಳು ಆ ಥರ ಇದೆ. ನಿಮ್ಗಳಿಗೆ ಫಸ್ಟಿಂದ ನನ್ನ ವೀಡಿಯೋಗಳನ್ನ ನೋಡ್ತಿದ್ರೆ ನಾನು ಎಲ್ಲದಕ್ಕೂ ಎಂಬ್ರಾಯ್ಡ್ರಿ ಮಾಡಿಸು, ಎಲ್ಲದಕ್ಕೂ 3,000 4,000 ರೂಪಾಯಿ ಬ್ಲೌಸ್ ಹಾಕು ಇದನ್ನು ಮಾಡಲ್ಲ. ಎಷ್ಟಕ್ಕೆ ಬೇಕೋ ಮಿನಿಮಲ್ಲಾಗಿ ಅಥವಾ ತುಂಬ ಗ್ರ್ಯಾಂಡ್ ಫಂಕ್ಷನ್ಗೆ ಬೇಕು ಅಂದರೆ ಮಾತ್ರ ನಾನು ಬ್ಲೌಸ್ಗಳನ್ನ ವರ್ಕ್ ಮಾಡಿಸೋದು. ಆ್ಯಂಡ್ ತುಂಬ ಜನ ಕೇಳಿದ್ದೀರಾ, ನೀವು ಸೀರೆಗಳಿಗೆ ಅಷ್ಟು ಇನ್ವೆಸ್ಟ್ ಮಾಡ್ತೀರಾ ಬ್ಲೌಸ್ಗಳಿಗೆ ಮಾಡಲ್ವಾ ಅಂತ. ಖಂಡಿತ ನಾನು ಬ್ಲೌಸ್ಗಳಿಗೆ 4,000 5,000 ಎಲ್ಲ ಕೊಟ್ಟು ಬ್ಲೌಸ್ನ ಸ್ಟಿಚ್ ಮಾಡಿಸಲ್ಲ. ಅದೆಷ್ಟೇ ಆಗಿರ್ಬೋದು, ಸೀರೆ ತೊಗೊಂಡಿರ್ತೀರಿ. ಆದರೆ ಬ್ಲೌಸ್ಗಳು ಕೆಲವು ಸಲ ಏನಾಗುತ್ತೆ ಅಂದರೆ ಟ್ರೆಂಡ್ ಬಂದಂಗೆ ಚೇಂಜ್ ಆಗ್ತಿರುತ್ತೆ. ಆ್ಯಂಡ್ ಲೈಕ್ ನಾವು ಕಾಲೇಜಲ್ಲಿ ಇದ್ದಾಗ ಇರೋವಂಥ ಟ್ರೆಂಡು ಅದಾದ ಒಂದು 5 ವರ್ಷ ಆದಮೇಲೆ ಟ್ರೆಂಡಲ್ಲಿ ಇರಲಿಲ್ಲ. ಬಟ್ ಆ ಬ್ಲೌಸ್ಗಳನ್ನ ಎಲ್ಲ ಬಿಸಾಕ್ಬಿಡೋಕ್ಕಾಗಲ್ಲ, ದುಡ್ಡು ಕೊಟ್ಟು ಹೊಲಿಸಿರ್ತೀವಿ. ಸೊ ಆ ಬ್ಲೌಸ್ಗಳನ್ನ ನಾನೆಲ್ಲ ಇಟ್ಕೊಂಡಿದ್ದೀನಿ, ಯಾವ್ದಾರ ಒಂದು ಸ್ಯಾರಿಗೆ ಹಾಕೋಬೋದು. ಆ್ಯಂಡ್ ಕೆಲವರು ನಾನು ಬ್ಲೌಸ್ ಹಾಕೊಂಡಾಗ ಹೇಳ್ತೀರಾ ಇದು ಟ್ರೆಂಡಲ್ಲಿಲ್ಲ ಆದರೂ ನೀವು ಹಾಕೊಂಡಿದ್ದೀರಾ ಅಂತ. ನಾನು ಟ್ರೆಂಡಲ್ಲಿ ಇದ್ದಾಗ ಹೊಲಿಸ್ಕೊಂಡಂಥ ಬ್ಲೌಸ್ಗಳದು. ಆ್ಯಂಡ್ ನನಗೆ ವೇಸ್ಟ್ ಮಾಡೋಕ್ಕೆ ಅಷ್ಟೊಂದು ಇಷ್ಟಪಡಲ್ಲ ನಾನು. ವಿಧಿನೇ ಇಲ್ಲ, ವೇಸ್ಟ್ ಆಗುತ್ತೆ ಅಥವಾ ತುಂಬ ಟೈಟ್ ಆಗಿಬಿಟ್ಟಿದೆ ಬ್ಲೌಸು, ಅದು ಬಿಚ್ಕೊಂಡ್ರೂ ಆಗೋದೇ ಇಲ್ಲ, ಈ ಥರ ಕಾರಣಗಳಿದ್ದಾಗ ಅಷ್ಟೇ ನಾನು ವೇಸ್ಟ್ ಮಾಡೋದು. ನೀವುಗಳು ಖಂಡಿತ ಸುಮ್ಮನೆ ದುಡ್ಡು ಕೊಟ್ಟು ಬ್ಲೌಸ್ಗಳು ತೊಗೊಳೋದು, 2 ದಿನ ಹಾಕೊಳ್ಳೋದು, ಬಿಸಿ ಹಾಕೋದು ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ಉಳ್ಸೋಕ್ಕಾಗುತ್ತೋ ದುಡ್ಡನ್ನ ಅಷ್ಟು ಉಳಿಸ್ಕೋಣ, ನಮಗೇನೆ ಯೂಸ್ ಆಗುತ್ತೆ. ನಾನೇನು ಫಿಲಾಸಫಿ ಹೇಳ್ತಾ ಇಲ್ಲ. ಸೊ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಆ್ಯಕ್ಚುಲಿ ನನ್ನ ಹತ್ರ 2 ಬ್ಲೌಸ್ ಇದೆ, ಕ್ವೀನಿ ಬ್ಲೌಸ್ಗಳು. ಯಾಕೆ ಅಂತಂದರೆ ನಾವು ಕಾಲೇಜ್ಗೆ ಅಥವಾ ಕಾಲೇಜಲ್ಲಿ ಲಾಸ್ಟ್ ಇಯರ್ ಎಲ್ಲ ಇದ್ದಾಗ ಇಷ್ಟೊಂದೆಲ್ಲ ಟ್ರೆಂಡ್ ಇರಲಿಲ್ಲ, ಬ್ಲೌಸ್ಗಳೆಲ್ಲ ತುಂಬ ಡಿಸೈನ್ ಮಾಡಿಸ್ತೆ ಅಂತ. ಈ ಥರ ಪ್ಲೇನ್ ಬ್ಲೌಸ್ಗಳು ಬರೋದು ನಿಮಗೂ ಗೊತ್ತು, ಕ್ವೀನಿ ಬ್ಲೌಸ್ ಇದು. ಬಟ್ ಕ್ವೀನಿ ಬ್ಲೌಸ್ಗೂ ಅವಾಗ ಡಿಸೈನ್ ಮಾಡಿಸಿದೆ, ಹಾಗಾಗಿ ನಿಮ್ಗಳಿಗೂ ತೋರಿಸೋಣ ಅಂತ ಅಂದ್ಕೊಂಡೆ. ನಾರ್ಮಲ್ ಶಾರ್ಟ್ ಸ್ಲೀವ್ಸ್, ಯಾಕೆ ನಂಗೆ ಶಾರ್ಟ್ ಸ್ಲೀವ್ಸ್ ತುಂಬ ಇಷ್ಟ ಆಗುತ್ತೆ ಅಂತ. ಲೈನಿಂಗ್ ಇಲ್ಲ. ಸೊ ಇದು ನೀವು ಅಬ್ಸರ್ವ್ ಮಾಡಿದ್ರೆ ಈ ಥರ ಕನ್ನಡಿ ಥರ ಇಡ್ಸಿದ್ದೀನಿ. ಹಾಗೆ ಇದಕ್ಕೆ ಮಧ್ಯೆ ಗೋಲ್ಡ್ ಬೀಡ್ಸ್ ಇಡ್ಸಿದ್ದೆ. ತುಂಬ ವರ್ಷಗಳೇ ಆಗಿದೆ ಆ್ಯಕ್ಚುಲಿ. ಇದು ನನ್ನ ಎಂಜಿನಿಯರಿಂಗ್ ಲಾಸ್ಟ್ ಇಯರಲ್ಲೆಲ್ಲ ಇದನ್ನೆಲ್ಲ ಹೊಲಿಸ್ಕೊಂಡಿದ್ದು. ಬಟ್ ಇದ್ರದ್ದು ಕಲರ್ ಹೋಗಿದೆ, ಮಣಿಗಳದ್ದು ನೀವು ಅಬ್ಸರ್ವ್ ಮಾಡಿದ್ರೆ. ಬಟ್ ಏನೂ ತೆಗಿಯಕ್ಕೆ ಹೋಗಿಲ್ಲ, ಯಾಕೆ ವೇಸ್ಟ್ ಮಾಡಬೇಕು, ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂತ ಈ ಥರ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ.
ಕ್ವೀನಿ ಬ್ಲೌಸ್ ಇದು. ಬೈ ಚಾನ್ಸ್ ನೀವು ಬರೀ ಕ್ವೀನಿ ಪ್ಲೇನೇ ಹಾಕೊಳ್ಳೋದು ಅಂತ ಇದ್ರೆ ಈ ಥರದನ್ನ ಟ್ರೈ ಮಾಡಿ ನೋಡಿ. ನಿಮ್ಮ ಟೈಲರ್ ಬೈ ಚಾನ್ಸ್ ಸ್ಟಿಚ್ ಮಾಡಿಕೊಡ್ತಾರೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಹಾಗೆ ಇನ್ನ ಒಂದು ಇದು ಆ್ಯಕ್ಚುಲಿ ನನ್ನ ಮೊನ್ನೆ ರೀಸೆಂಟಾಗಿ ಒಂದು ಪಿಂಕ್ KSIC ಉಟ್ಕೊಂಡಿದ್ದೆ, ನಿಮಗೆ ಜ್ಞಾಪಕ ಇದ್ದರೆ. ಅದಕ್ಕೆ ಬ್ಲೌಸ್ಗಳನ್ನ ಆಮೇಲೆ ಪರ್ಚೇಸ್ ಮಾಡಿ, ಇದು ಫಸ್ಟ್ ಬ್ಲೌಸ್ ಅದಕ್ಕೆ ತೊಗೊಂಡಿದ್ದು ಪ್ಲೇನ್ ಬ್ಲೌಸ್. ಯಾಕೆಂದರೆ ನಿಮಗೆ ಯಾವಾಗಲೇ ಹೇಳ್ದಂಗೆ ಅದಕ್ಕೆ ಈ ಥರ ನೆಕ್ ಇಡ್ಸಿದ್ದೇನೆ. ನೆಕ್ ಗೊತ್ತಾಗ್ತಿರ್ಬೋದು ಅಂತ ನಿಮಗೆ ಕ್ಲಿಯರಾಗಿ ಈ ಥರ ಇಡಿಸ್ಬಿಟ್ಟು ಇಲ್ಲಿ ಮಾತ್ರ ಟೈಯಿಂಗ್ ಇಟ್ಟಿಸಿದೆ. ಆ ಥರ ಬಂದಿದೆ ನೆಕ್. ಇದು ಡಬಲ್ ಲೀಫ್ ಏನೋ ಅಂದಿದ್ರು ಅವಾಗ. ಇದೆಲ್ಲ ಆ್ಯಕ್ಚುಲಿ ಇವಾಗ ಟ್ರೆಂಡಲ್ಲಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಈ ಥರ ಇತ್ತು ನೆಕ್, ಅದಕ್ಕೆ ಟೈಯಿಂಗ್ ಇಡ್ಸಿದ್ದೀನಿ. ಟೈಯಿಂಗು ಏನೂ ಇಲ್ಲ, ನೀವು ಅಬ್ಸರ್ವ್ ಮಾಡೋದು ಇಷ್ಟೇ. ಇದನ್ನೇ ನಾನು ಮೊನ್ನೆ ಉಟ್ಕೊಂಡಂಥ KSIC ಸ್ಯಾರಿಗೆ ತುಂಬ ದಿನಗಳು ಹಾಕೋತಾ ಇದ್ದಿದ್ದು. ಆ್ಯಂಡ್ ಈ ಬ್ಲೌಸ್ ಚೆನ್ನಾಗಿದೆ, ಎಷ್ಟೊಂದು ಸಲ ಒಗ್ದಿದ್ದೀನಿ, ಹಾಳಾಗಿಲ್ಲ. ಹಾಗಾಗಿ ಬ್ಲೌಸ್ನ ರಿಟೈನ್ ಮಾಡ್ಕೊಂಡಿದ್ದೀನಿ. ಬರೀ ಕ್ವೀನಿ ಮಾತ್ರ ಹಾಕೋತೀರಾ ಅಂದರೆ ಈ ಥರ ಡಿಸೈನ್ಗಳನ್ನ ನೀವು ಟ್ರೈ ಮಾಡಿ ನೋಡಿ. ಈ ಥರ ಬ್ಲೌಸ್ಗಳನ್ನ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ, ಸೀರೆಗಳಿಗೆ ಬೈ ಚಾನ್ಸ್ ತುಂಬ ಸೆಕೆ ಇರುತ್ತೆ, ವರ್ಕ್ ಇರೋ ಬ್ಲೌಸ್ ಹಾಕೊಂಡು ಟ್ರಾವೆಲ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಸಿಂಪಲ್ ಸೀರೆ ಉಟ್ಟಿರ್ತೀರಾ ಅಂತ ಇದ್ದಾಗ ಈ ಥರ ಬ್ಲೌಸ್ಗಳನ್ನ ಆರಾಮಾಗಿ ಹಾಕೋಬೋದು. ಯಾಕೆ ವೇಸ್ಟ್ ಮಾಡಬೇಕು? ಹಾಗಾಗಿ ಇಟ್ಕೊಂಡಿದ್ದೀನಿ. ನೀವು ನಂಬಲ್ಲ, ಇದು ಹೊಲಿಯಕ್ಕೆ ನಾನು ಕೊಟ್ಟಿದ್ದು ಎಷ್ಟು ಕೊಡ್ತಾ 200-250 ರೂಪೀಸ್ ಕೊಟ್ಟಿದ್ದೆ ಅಷ್ಟೇ. ಇವೆಲ್ಲ ನನ್ನ ಫಸ್ಟ್ ಬ್ಲೌಸ್ಗಳು ಕಾಲೇಜಲ್ಲಿ ಇದ್ದಾಗ. ಅದಕ್ಕೆ ಇದೆಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದೆಲ್ಲ ಹಾಕೋತೀನಿ. ನಾನು ನೋಡಿರ್ತೀರ ಸಾಕಷ್ಟು ವೀಡಿಯೋಗಳಲ್ಲಿ ನಾನು ಈ ಬ್ಲೌಸ್ನ ಹಾಕ್ಕೊಂಡಿರೋದು. ಇಷ್ಟಾದಮೇಲೆ ನೆಕ್ಸ್ಟ್ ಬಂದಿದೆ ಸಿಲ್ಕ್ ಕಾಟನ್. ಸಿಲ್ಕ್ ಕಾಟನ್ ಬ್ಲೌಸ್ಗಳಲ್ಲೂ ನೀವು ಹೇಗೆ ಪ್ಲೇನ್ ತೊಗೊಂಡ್ರೆ ಆರಿ ವರ್ಕ್ ಎಲ್ಲ ಇಲ್ದಂಗೆ ವರ್ಕ್ ಮಾಡಿಸ್ಕೋಬೋದು ಅನ್ನೋದನ್ನ ತೋರಿಸ್ತೀನಿ. ಸೊ ಫಸ್ಟ್ ನಿಮಗೆ ತೋರಿಸ್ತಿರೋದು ಈ ಥರ ಗ್ರೀನ್ ಕಲರ್. ಇದೇನಕ್ಕೆ ತೊಗೊಂಡಿದ್ದೆ ಅಂದರೆ ನನ್ನ ಯೆಲ್ಲೋ ವಿತ್ ಗ್ರೀನ್ KSICಗೆ ಗ್ರೀನ್ ಕಲರ್ ಬೇಕಿತ್ತು ಅಂತ ತೊಗೊಂಡಿದ್ದೆ. ಏಕೆಂದರೆ ಪ್ಲೇನ್ ಯಾವತ್ತಿಗೂ ಟ್ರೆಂಡ್ಗೆ ಹೋಗೋಕ್ಕೆ ಚಾನ್ಸೇ ಇಲ್ಲ, ಪ್ಲೇನ್ ಯಾವಾಗಲೂ ಬೇಕೇ ಬೇಕು ಅಂತ ಸಿಲ್ಕ್ ಕಾಟನ್ ತೊಗೊಂಡಿದ್ದೀನಿ. ಇದಕ್ಕೆ ಏನು ಮಾಡಿಸಿದ್ದೀನಿ ಅಂದರೆ ಗೋಲ್ಡಲ್ಲಿ ಪೈಪಿಂಗ್ ಇಟ್ಟಿಸಿದೆ, ಕಾಣಿಸ್ತಾ ಇರ್ಬೋದು. ಇಲ್ಲೂ ಪೈಪಿಂಗ್ ಇದೆ, ಇಲ್ಲೂ ಪೈಪಿಂಗ್ ಇದೆ. ನೀವು ಕೆಳಗಡೆ ಅಬ್ಸರ್ವ್ ಮಾಡಿದ್ರೆ ಈ ಥರದ್ದು ಒಂದು ಬೋ ಹಾಕ್ಸಿದ್ದೀನಿ. ಕಾಣಿಸ್ತಿದ್ಯಾ? ಬೋ ಕಾಣಿಸ್ತಿದ್ಯಾ? ಕ್ಲಿಯರಾಗಿ ಇದೆ ಅಂತ ಅನ್ಕೋತೀನಿ. ಬೋ ಕಾಣಿಸ್ತಾ ಇದೆ ಅಲ್ವಾ? ಆ್ಯಂಡ್ ಆ ಬೋಗೆ ಮಧ್ಯ ಒಂದು ಗ್ರೀನ್ ಕಲರಲ್ಲಿ ಬಟನ್ ಇಡ್ಸಿದ್ದೀನಿ. ವೇರ್ ಮಾಡಿದಾಗ ಬೆನ್ ಮೇಲೆ ಈ ಬೋ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದಕ್ಕೆ ನಾರ್ಮಲ್ ಟೈಯಿಂಗ್ ಬೇಕೇ ಬೇಕು. ಈ ಟೈಯಿಂಗ್ನ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಕಾಣಿಸ್ತಿದ್ಯಾ? ಇದನ್ನು ನಾನೇ ಮಾಡಿರೋದು, ಸಿಲ್ಕ್ ಥ್ರೆಡ್ದು. ನಿಮ್ಗಳಿಗೆ ಬೈ ಚಾನ್ಸ್ ಬೇಕು ಅಂದರೆ ಡಿಫ್ರೆಂಟಾಗಿರೋದನ್ನ ನಾನು ಮಾಡ್ಕೋತೀನಿ ಅಂತ ಇದ್ದರೆ ಒಂದು ಕಾಮೆಂಟ್ ಮಾಡಿ ತಿಳಿಸಿ, ಮಾಡೋದನ್ನ ತೋರಿಸ್ತೀನಿ. ಸಿಲ್ಕ್ ಥ್ರೆಡಲ್ಲಿ ನಾನೇ ಮಾಡ್ಕೊಂಡಿರೋಂಥ ಹ್ಯಾಂಗಿಂಗ್ಸ್ ಇದೆಲ್ಲ ಈ ಥರದ್ದು ಒಂದು ಐಡಿಯಾ ಕೊಟ್ಟಿದ್ದೀನಿ. ಕಮ್ಮಿ ದುಡ್ಡಲ್ಲಿ ತುಂಬ ವೇಸ್ಟ್ ಮಾಡಿದಾಗೆ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೋಬೋದು. ನೆಕ್ಸ್ಟ್ ಇರೋದು ಇದು ಒಂದು ಪ್ಲೇನ್ ಸಿಲ್ಕ್ ತೊಗೊಂಡಿರೋದು, ಕಾಟನ್, ಸಿಲ್ಕ್ ಕಾಟನ್. ಆ್ಯಕ್ಚುಲಿ ಇದು ನನ್ನ ಚಕ್ಸ್ KSICಗೆ ಅಂತ ತೊಗೊಂಡಿದ್ದೆ ಪ್ಲೇನ್. ಇದನ್ನೇ ಹಾಕೋತೀನಿ ಇವಾಗ್ಲೂ, ನಾನೇನು ಇದು ಮಾಡಿಲ್ಲ. ಇದಕ್ಕೆ ಈ ಥರ ನಿಮಗೆ ಕಾಣಿಸ್ತಾ ಇದ್ರೆ ಕ್ರಿಸ್ಟಲ್ ವರ್ಕ್ ಮಾಡಿಸಿದ್ದೀನಿ. ವರ್ಕ್ ಏನೂ ಇಲ್ಲ, ಕ್ರಿಸ್ಟಲ್ ಮಣಿ ತೊಗೊಂಡೆ, ಅವ್ರು ಕೊಟ್ಟೆ, ಅವರು ಹೊಲ್ಕೊಟ್ರು ಅಷ್ಟೇ. ಅದೇ ಸೇಮ್ ತೋಳ್ಗೂ ಬಂದಿದೆ, ಎರಡು ಕಡೆ ತೋಳ್ಗೂ ಇಡ್ಸಿದ್ದೀನಿ. ಹಿಂದ್ಗಡೆ ಒಂದು ರೌಂಡ್ ನೆಕ್ ಥರ ಇಟ್ಬಿಟ್ಟು ಒಂದು ಪ್ಯಾಚ್ ಹಾಕಿದ್ದಾರೆ, ಅದರಲ್ಲೇ ಹಿಂದ್ಗಡೆ ಈ ಥರದ್ದು ಇಡ್ಸಿದ್ದಾರೆ. ಸೊ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ನೆಕ್ಸ್ಟು ಮತ್ತೆ ಪ್ಲೇನ್ ತೊಗೊಂಡಿದ್ದೀನಿ. ಪ್ಲೇನ್ ತೊಗೊಂಡು ಇದನ್ನ ಐಡಿಯಾ ನಿಮಗೆ ಕೊಡ್ತೀನಿ. ಆ್ಯಂಡ್ ಇದೆಲ್ಲ ಆ್ಯಕ್ಚುಲಿ ನಿಮ್ಗಳಿಗೆ ಬೇಕು ಅಂದ್ರೂ ನಾನು ಮಾಡಿ ತೋರಿಸ್ಬೋದು. ಆದರೆ ನಾನು ಅನ್ನೆಸೆಸರಿ ಸುಮ್ಮನೆ ಮಾಡೋದು ಇಷ್ಟ ಆಗಲ್ಲ. ಯಾರಿಗಾರ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಮಾಡಿ, ನಿಮ್ಮ ಒಂದು ಕಾಮೆಂಟ್ ಹಾಕಿದ್ರೆ ನಾನು ತೋರಿಸಿರ್ತೀನಿ, ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ. ಇದು ಆ್ಯಕ್ಚುಲಿ ಪ್ಲೇನ್ ಹೊಲ್ಸ್ಕೊಂಬಿಟ್ಟಿದ್ದೆ, ನಿಮಗೆ ಗೊತ್ತಾಗ್ತಿರ್ಬೋದು. ಪ್ಲೇನ್ ಸ್ಕ್ವೇರ್ ನೆಕ್ ಇಟ್ಟು ಹೊಲ್ಸ್ಬಿಟ್ಟಿದೆ. ಇದು ಫುಲ್ ಪ್ಲೇನ್ ಅನ್ನಿಸ್ಬಿಡ್ತು. ಅದಕ್ಕೆ ಏನು ಮಾಡಿದೆ, ಈ ಥರದ್ದು ಅಂಗಡಿನಲ್ಲಿ ಸಿಗುತ್ತೆ, ಲೈಕ್ ಉದ್ದಕ್ಕೆ ಸಿಗುತ್ತೆ, ಮೀಟ್ರ್ ಲೆಕ್ಕದಲ್ಲಿ ಸಿಗುತ್ತೆ. ಇದನ್ನು ಕಟ್ ಮಾಡಿದ್ದೀನಿ, ಡೈಮಂಡ್ ಕಟ್ ಮಾಡಿಬಿಟ್ಟು ಫ್ಯಾಬ್ರಿಕ್ ಗ್ಲೂ ಹಾಕಿ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಂಟಿಸಿದ್ದೀನಿ ಅಷ್ಟೇ. ಒಂದು ಬಿದ್ದಿಲ್ಲ, ತುಂಬ ಚೆನ್ನಾಗಿ ಕಾಣಿಸಿದೆ ನೋಡಿ. ಸಿಂಪಲಾಗಿ ಮನೇಲೇ ಮಾಡ್ಕೋಬೋದು. ಪ್ಲೇನ್ ಬ್ಲೌಸ್ಗಳಿದ್ದು ನೀವು ಅದನ್ನು ಏನಾದರೂ ಪರವಾಗಿಲ್ಲ ಅಂತೇಳಿ ಈ ಥರ ಟ್ರೈ ಮಾಡಿ. ಸಿಂಪಲ್ ಲೇಸ್ಗಳು ಸಿಗುತ್ತೆ, ಕುಂದನ್ ಸಿಗುತ್ತೆ, ಹೊಲಿಬೇಕು ಅಂತ ಏನೂ ಇಲ್ಲ, ಅಂಟಿಸ್ಬೋದು. ಆ್ಯಂಡ್ ಇದನ್ನು ಹಿಂಗೆ ಮಾಡಿಸಿಟ್ಟಿನಿ ನಾನು, ಒಂದು ಬಿದ್ದಿಲ್ಲ ನೋಡಿ. ಸಾಕಷ್ಟು ಈ ಥರ ಬ್ಲೌಸ್ಗಳು ಇಟ್ಕೊಂಡಿದ್ದೀನಿ, ತಕ್ಷಣಕ್ಕೆ ಸಿಗಲಿಲ್ಲ. ಇದೊಂದು ತೋರಿಸ್ತಾನೆ. ಇದು ನನ್ನ ಮೆರೂನ್ KSICಗೆ ಅಂತ ಹೊಲಿಸಿದ್ದೆ. ಬಟ್ ಈಗ ಕಾಂಟ್ರಾಸ್ಟ್ ಟ್ರೆಂಡಲ್ಲಿದೆ, ಸೊ ಕಾಂಟ್ರಾಸ್ಟ್ ಹಾಕೋತೀನಿ ಕೆಲವು ಸಲ. ಬಟ್ ಇದನ್ನು ಅದಕ್ಕೆ ಅಂತಲೇ ಸ್ಟಿಚ್ ಮಾಡಿಸಿದ್ದು. ಇದಕ್ಕೇನು ಮಾಡಿದೆ ಅಂದರೆ ಲೇಸ್ ತೊಗೊಂಡು ಬಂದಿದ್ದೆ. ಅಂಗಡಿನಲ್ಲಿ 15 ರೂಪಾಯಿ 20 ರೂಪಾಯಿ ಪರ್ ಮೀಟರ್ ಲೇಸ್ ಸಿಗುತ್ತೆ. ನಾರ್ಮಲ್ ಬ್ಲೌಸ್ಗೆ ಈ ಥರ ಹಿಂದೆ ಲೇಸ್ ಇಡ್ಸಿದ್ದೀನಿ. ಒಂದು ಶೇಪ್ ಕೊಡಿಸ್ಬಿಟ್ಟು, ಗೊತ್ತಾಗ್ತಿದೆಯಾ ನಿಮಗೆ? ಶೇಪ್ ಕೊಡಿಸ್ಬಿಟ್ಟು ಲೇಸ್ ಇಡ್ಸಿದ್ದೀನಿ. ಬಟ್ ಅದನ್ನೇ ಸೇಮ್ ಮುಂದೆನೂ ಕಂಟಿನ್ಯೂ ಮಾಡಿದ್ದೀನಿ. ನೀವು ವರ್ಕ್ ಮಾಡಿಸ್ದಾಗ ಬರುತ್ತಲ್ಲ ಆ ಥರ. ಅದ್ರ ಜೊತೆ ಸ್ಲೀವ್ಸ್ಗೆ
ಇದಕ್ಕೂ ನಾರ್ಮಲ್ ಟೈಯಿಂಗ್ ಆ್ಯಂಡ್ ಟೈಯಿಂಗ್ಗೆ ಇದಕ್ಕೆ ಇನ್ನೊಂಥರ ಹ್ಯಾಂಗಿಂಗ್ನ ಮಾಡಿದ್ದೀನಿ, ನಾನೇ ಮಾಡಿರೋದು. ಮೆರೂನ್ ಬೀಡ್ಸ್ ಎಲ್ಲ ಹಾಕೊಂಡು. ಸೊ ಈ ಥರ ಬರುತ್ತೆ. ಏನಾಗುತ್ತೆ, ಚೆನ್ನಾಗೇ ಕಾಣಿಸುತ್ತೆ ಈ ಥರದ್ದೆಲ್ಲ ಹಾಕೊಂಡ್ರೆ. ಇವಾಗ ಇಷ್ಟೇ ನೀವು ಆರಿ ವರ್ಕ್ ಮಾಡಿಸ್ತೀರಾ ಅಂತ ಹೋದರೆ ಮಿನಿಮಮ್ 3,000 ರೂಪಾಯಿ ಆಗುತ್ತೆ. ಸೊ ನಾನು ಎಲ್ಲ ಸೀರೆಗಳಿಗೂ ಆ ಥರ ಆರಿ ವರ್ಕ್ ಮಾಡಿಸಿಲ್ಲ. ಯಾಕೆ ಅಂತಂದರೆ, ನೀವು ನನ್ನ ಕೆಲವು ವಿಡಿಯೋಗಳಲ್ಲಿ ನೋಡಿರ್ತೀರ, ಕೆಲವೆಲ್ಲ ನೋಡಿರಲ್ಲ. ನಾನು ಕೆಲವು ಸಲ ದೇವಸ್ಥಾನಗಳಿಗೆ ಹೋದಾಗ್ಲೂ KSI ಸ್ಯಾರಿನ ಉಟ್ಕೊಂಡು ಹೋಗ್ತೀನಿ. ಯಾಕೆಂದರೆ ರೇಷ್ಮೆ ಸೀರೆ ದೇವಸ್ಥಾನಕ್ಕೇನೋ ಒಂಥರ ಸರಿ ಹೋಗುತ್ತೆ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ನಾನು ಯಾವುದೇ ಒಂದು ಕಂಚಿ ಸೀರೆ ಅಥವಾ KSI ಸೀರೆ ಉಟ್ಕೊಂಡಾಗ ದೇವಸ್ಥಾನಕ್ಕೆ ಹೋದರೆ ನನಗೆ ತುಂಬ ಹೆವಿ ವರ್ಕ್ ಬ್ಲೌಸ್ ಎಲ್ಲ ಹಾಕೊಂಡು ಹೋಗೋಕ್ಕೆ ಕಂಫರ್ಟಬಲ್ ಅಂತ ಅನಿಸಲ್ಲ. ಯಾಕೆಂದರೆ ಅಲ್ಲಿ ಬಗ್ಗೆ ನಮಸ್ಕಾರ ಮಾಡಬೇಕಾಗತ್ತೆ, ತೀರ್ಥ ಕೊಡೋ ಎಲ್ಲ ಒಂಥರ ಸರಿ ಹೋಗಲ್ಲ, ನನಗೆ ಒಂಥರ ಏನೋ ಹಾಕೊಂಡು ಬಂದುಬಿಟ್ಟಿದ್ದೀನಿ ಅನಿಸುತ್ತೆ. ಸೊ ಅಂಥ ಟೈಮಲ್ಲಿ ನಾನು ಪ್ರಿಫರ್ ಮಾಡೋದು ಈ ಥರ ಪ್ಲೇನ್ ಬ್ಲೌಸಸ್. ನಿಮ್ಗಳಲ್ಲಿ ಎಷ್ಟು ಜನ ಈ ಥರದೆಲ್ಲ ಅನಿಸುತ್ತೋ ನನಗೆ ಗೊತ್ತಿಲ್ಲ. ಸೊ ನನ್ನ ಒಂದು ಅನಿಸಿಕೆ ಈ ಥರ ಇತ್ತು. ಆ್ಯಂಡ್ ಯಾರೋ ಒಬ್ರು ಕಾಮೆಂಟು ಮಾಡಿದ್ರಿ ಅಂತ ಹೋಪ್ ನಿಮ್ಗಳಿಗೆ ಈ ಥರದನ್ನ ತೋರಿಸಿ ಒಂದು ಐಡಿಯಾ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಸೀರೆಗಳನ್ನ ಎಲ್ಲ ಸೀರೆಗಳಿಗೂ ಆರಿ ವರ್ಕು ಎಲ್ಲ ಮಾಡ್ಸೋಕ್ಕೆ ದಯವಿಟ್ಟು ಹೋಗ್ಬಿಡಿ. ಅದೇ ನಿಮ್ಮ ಇಷ್ಟ, ಅದು ಯಥೇಚ್ಛವಾಗಿ ಪರವಾಗಿಲ್ಲ, ದುಡ್ಡು ಖರ್ಚಾದರೂ ನಮ್ಗೇನು ಅನ್ಸಲ್ಲ ಅಂತ ಇದ್ರೆ ಮಾಡಿಸ್ಕೋಬೋದು. ಸೊ ನನಗೇನು ಆಗಬೇಕಾಗಿಲ್ಲ. ಬಟ್ ಎಲ್ಲಿ ನೆಸೆಸಿಟಿ ಇರುತ್ತೋ ಅಷ್ಟಕ್ಕೆ ಮಾತ್ರ ಮಾಡಿಸ್ಕೊಳ್ಳೋದು ಒಳ್ಳೇದು. ಈಗ ನನಗೂ ಮದುವೆನಲ್ಲಿ ಸೀರೆಗೆ ಬ್ಲೌಸ್ಗಳಿಗೆ ಹೆವಿ ವರ್ಕ್ ಬೇಕಿತ್ತು ರೀಸೆಂಟಾಗಿ ಮದುವೆ ಆದಾಗ. ಸೊ ಅವಾಗ ಎಲ್ಲದಕ್ಕೂ ವರ್ಕ್ ಮಾಡ್ತಾ ಇದ್ದೆ. ನನ್ನ ತಮ್ಮನ ಮದುವೆಗೆ ಪ್ರತಿಯೊಂದು ಬ್ಲೌಸ್ಗಳನ್ನೂ ತೋರಿಸ್ದೆ. 2,000 3,000 ಕೊಟ್ಟು ವರ್ಕ್ ಮಾಡಿಸಿದ್ದೀನಿ, ಇಲ್ಲ ಅಂತ ಹೇಳ್ತಲ್ಲ. ಆದರೆ ಆ ಒಂದು ಅಕೇಶನ್ಗೆ ಅದು ನೆಸೆಸಿಟಿ ಇತ್ತು. ಬಟ್ ನಾನು ಎಲ್ಲ ಸಲಕ್ಕೂ KSI ಸ್ಯಾರಿನ ದೊಡ್ಡ ಮದುವೆಗೆ ಉಟ್ಕೋತೀನಿ ಅಥವಾ ದೊಡ್ಡ ಫಂಕ್ಷನ್ಗೆ ಉಟ್ಕೊಂಡು ಹೋಗ್ತೀನಿ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಬೆಸ್ಟ್ ಐಡಿಯಾ ಈ ಥರದ್ದು ಕೆಲವು ಬ್ಲೌಸ್ಗಳನ್ನ ಇಟ್ಕೊಂಡಿರಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ಯಾಕೆಂದರೆ ಈ ನಡುವೆ ಕಾಮೆಂಟ್ಗಳು ಜಾಸ್ತಿ ಹಾಕ್ತಾ ಇದ್ದೀರಾ. ಸೊ ದಟ್ ಹೌದಲ್ವಾ ಹಿಂಗೆ ಮಾಡ್ಬೋದು, ಹೌದಲ್ವಾ ಹಂಗೆ ಮಾಡ್ಬೋದು. ಕೆಲವ್ರು ಮಧ್ಯ ಅಲ್ಲಿ 1-2 ನೆಗೆಟಿವ್ ಹಾಕೇ ಇರ್ತಾರೆ. ಲೈಕ್ ನೀವು ಏನಕ್ಕೆ ಅಷ್ಟೊಂದು ಸೀರೆ ತೊಗೊತೀರಾ, ನೀವು ಏನಕ್ಕೆ ಹಂಗೆ ಮಾಡ್ತೀರಾ ಅಂತ. ಸೊ ಅದಕ್ಕೆಲ್ಲ ನಾನು ಅಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಲ್ಲ. ಬಟ್ ಏನಾರೋ ಒಂದು ಇಲ್ಲ, ನೀವು ಇದನ್ನು ಬಿಟ್ಟು ಅದನ್ನು ಟ್ರೈ ಮಾಡಿ, ಅದನ್ನು ಬೇಡ, ಅಲ್ಲಿ ಯಾಕೆ ಜಾಸ್ತಿ ದುಡ್ಡು ಕೊಟ್ಟಿದ್ದೀರಾ ಅಂದರೆ ಹೌದಲ್ವಾ ಯಾರೋ ಒಬ್ರು ಹೇಳಿಯಾರೆ, ಅದನ್ನು ನಾನು ಯೋಚನೆ ಮಾಡ್ಬೋದು ಬೇರೆ ಏನಾದರೂ ಮಾಡ್ಕೊಳ್ಳೋಕ್ಕೆ ಅಂತ ಖಂಡಿತ ಯೋಚನೆ ಮಾಡ್ತೀನಿ. ಸೊ ಹಾಗಾಗಿ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸ್ವರ ಮಾಧ್ಯಮ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.